में स्वागत है आप सभी दर्शकों का। मैं हूं सानिया। ಮನೆ ಮನೆಗೆ ಪೊಲೀಸ್ ಜನಸ್ನೇಹಿ ಯೋಜನೆ ಪಿಎಸ್ಐ ಸಚಿವ ಆಲ್ಮೇಲ್ಕರ್ ದೇವರಿಪ್ಪರ್ಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಸಾರ್ವಜನಿಕರು ಯಾವುದೇ ರೀತಿಯ ಸಮಸ್ಯೆಗಳಿಗೆ ಭಯಪಡುವ ಅವಶ್ಯಕತೆಯಿಲ್ಲ. ನಿಮ್ಮ ಅಗತ್ಯ ನೆರವಿಗೆ ಪೊಲೀಸ್ ಸದಾ ಸಿದ್ಧರಿದ್ದೇವೆ ಎಂದು ದೇವರಿಪ್ಪರ್ಗಿ ಪೊಲೀಸ್ ಠಾಣೆಯ ಪಿಎಸ್ಐ ಸಚಿವ ಆಲ್ಮೇಲ್ಕರ್ ಹೇಳಿದರು. ತಾಲೂಕು ಪಡಗಾನೂರು ಗ್ರಾಮದಲ್ಲಿ ದೇವರಿಪ್ಪರ್ಗಿ ಪೊಲೀಸ್ ಠಾಣೆಯಿಂದ ಏರ್ಪಡಿಸಿದ ಮನೆಗಳಿಗೆ ಪೊಲೀಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು. ಕರ್ನಾಟಕ ಸರ್ಕಾರವು ಜನಸ್ನೇಹಿ ಪೊಲೀಸ್ ವ್ಯವಸ್ಥೆಯನ್ನು ನಿರ್ಮಿಸುವ ಮಹತ್ತರ ಉದ್ದೇಶದಿಂದ ಮನೆ ಮನೆಗೆ ಪೊಲೀಸ್ ಎಂಬ ವಿನೂತನ ಯೋಜನೆಯನ್ನು ಪ್ರಾರಂಭಿಸಿದೆ. ಸಾರ್ವಜನಿಕರೊಂದಿಗೆ ಪೊಲೀಸರು ಉತ್ತಮ ಸ್ನೇಹಪರ ಸಂಬಂಧ ಬೆಳೆಸಿಕೊಳ್ಳಲು ಅನುಕೂಲ ಆಗಲಿದೆ. ಸಾರ್ವಜನಿಕರು ಇಲಾಖೆಗಳಿಗೆ ಸಹಕರಿಸಬೇಕು ಎಂದರು. ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಸದಸ್ಯರು, ಗ್ರಾಮದ ಮುಖ್ಯಸ್ಥರು, ಗಣ್ಯರು ಹಾಗೂ ಇಲಾಖೆ ಸಿಬ್ಬಂದಿ ವರ್ಗದ ವ್ಯವಸ್ಥಿತರಿದ್ದರು. ವರದಿ ಮೊಹಮ್ಮದ್ ರಫೀಕ್, ದೇವರಿಪ್ಪರ್ಗಿ. ಸಮಸ್ಯೆ ಇದ್ರು ಈಗ ನಮ್ಮ ಮನೆ ಮಗಲಿಗೆ ಬರ್ತದಲ್ಲ ಪೊಲೀಸರು ನಿಮ್ಗೆ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ ಅದ ನೋಡ್ರಿ. 112 ಮಾಡ್ಬೋದು. ಈ ಸೈಬರ್ ಏನಾಗ್ತದೆ 1930 ಮಾಡ್ಬೋದು. ಮಕ್ಕಳ ಸಹಾಯವಾಣಿ 1098. ನಮ್ಮ ಕಂಟ್ರೋಲ್ ರೂಮ್ ಇರ್ತೈತಿ ನಂಬರ್, ಈ ನಂಬರ್ಗೆ ಹಚ್ಬೋದು. ಆಮೇಲೆ ನಮ್ಮ PSI ನಂಬರ್ ಇರ್ತೈತಿ, ಆ ನಂಬರ್ ಹಚ್ಬೋದು. ಆಮೇಲೆ ಬೀಟ್ ಸಿಬ್ಬಂದಿ ಇದು ಗೌರ್ಮೆಂಟ್ ನಂಬರ್ ಇದೆ. ಇವ್ರು ಚೇಂಜ್ ಆದ್ರೂ ಈ ನಂಬರ್ ಚೇಂಜ್ ಆಗಿಲ್ಲ. ಈ ಪಡಗಾನೂರಿಗೆ ಫಿಕ್ಸ್ ಇರ್ತೈತಿ. ಇದು ಚೇಂಜ್ ಆಗಿದ್ರೆ ಇನ್ನು ಫಿಕ್ಸ್ ಇರ್ತೈತಿ. ಈ ನಂಬರ್ ಇವ್ರು ಚೇಂಜ್ ಆದ್ರೂ ಈ ನಂಬರ್ ಫಿಕ್ಸ್ ಇರ್ತೈತಿ. ಈ ನಂಬರ್ಗೆ ಇದಾಗುತ್ತೆ. ಸೊ ನೀವು ಹಚ್ಬೋದು. ಈ ಸ್ಟೇಷನ್ಗೆ ಏನು ನಡೀತಾವೆ ಪ್ರತಿಯೊಂದು ಮಾಹಿತಿ ನಿಮಗೆಲ್ಲ ಸಿಗ್ತಾವೆ. ಇದೇ ರೀತಿ ಫೇಸ್ಬುಕ್ ಒಂದು ಐತಿ, ಆಮೇಲೆ ಇನ್ಸ್ಟಾಗ್ರಾಮ್ ಒಂದು ಐತಿ. ಈಗ ಅದೇ ರೀತಿ ನಮ್ಮದು ದೇವರಿಪ್ಪರಿಗಿದು ಐತಿ. ನಮ್ಮಲ್ಲಿ ಏನೇನು ನಡೀತಾವೆ ಅದನ್ನೆಲ್ಲ ಇವಾಗ ಅಪ್ಡೇಟ್ ಮಾಡ್ತಿರ್ತಾರೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ದೇವರಿಪ್ಪರಿ ಒಂದು ಫೇಸ್ಬುಕ್ ಅಂದರೆ ಇದು ಫೇಸ್ಬುಕ್ ಪೇಜ್ ಬೇರೆ, ಇದು ಇನ್ಸ್ಟಾಗ್ರಾಮ್ ಪೇಜ್ ಬೇರೆ. ಸೊ ನಿಮಗೆಲ್ಲ ಅದು ಜಿಲ್ಲಾದೇ ಇರುತ್ತೆ. ಇದು ನಮ್ಮ ಸ್ಟೇಷನ್ ಇದೆ. ಸೊ ಹಂಗಾಗಿ ನಿಮ್ದೇನೋ ಸಮಸ್ಯೆ ಇದ್ರು ಈಗ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮ ಮಾಡೀವಿ. ನಿಮ್ಮೆಲ್ಲ ಡೀಟೇಲ್ಸ್, ಹೆಸರು, ಫೋನ್ ನಂಬರ್ ತೊಗೊಂಡಿರ್ತೀವಿ. ಓಕೆ, ಅದು ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡುತ್ತೆ. ನೆಕ್ಸ್ಟ್ ಬರ್ತಾ ಒಂದು ಸಮುದಾಯ ಮೀಟಿಂಗ್ ಮಾಡ್ತೀವಿ. ನಿಮ್ಮಲ್ಲಿ ಒಂದು 40-50 ಮನೆಗೆ ಕೂಡಿ ಒಂದು ಸಮುದಾಯ ಮಾಡ್ತೀವಿ. ಅವ್ರಿಗೊಬ್ರು ಯಾರು ಲೀಡರ್ ಅಂತ ಮಾಡ್ಕೊಂಡು ಅಲ್ಲಿ ಒಂದು लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।